ಅಸಹಾಯಕ ರೈತನರು ಚಿಲ್ಲರೆ ಕಾಸಿಗೆ ಕೈ ಚಾಚಿದ್ದಾರೆ ಪೊಲೀಸ್. ಬೀದರ್ ಪೊಲೀಸ್ ಅಧಿಕಾರಿಯ ಲಂಚಾವತಾರ ಈಗ ಬಯಲಾಗ್ತಾ ಇದೆ. ಕಬ್ಬು ಸುಟ್ಟು ಕರಕಲಾಗಿದ್ದ ಜಮೀನಿಗೆ ಪಂಚನಾಮೆಗೆ ಈ ರೈತ ಹೋಗಿರ್ತಾರೆ. ಪಂಚನಾಮೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಪೊಲೀಸ್. ಬೀದರ್ ಜಿಲ್ಲೆಯ ಬೇಲೂರು ಗ್ರಾಮದ ರೈತನಿಂದ ಹಣ ವಸೂಲಿ ಮಾಡ್ತಾ ಇದ್ದಂತಹ ಸಂದರ್ಭ ಇದು. ಈಗ ಇದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬೀದರ್ ಪೊಲೀಸ್ ಅಧಿಕಾರಿಯ ಲಂಚಾವತಾರ ಈಗ ಬಟಾಬಯಲಾಗ್ತಾ ಇದೆ. ಕಬ್ಬು ಸುಟ್ಟು ಕರಕಲಾಗಿದ್ದಂತಹ ಜಮೀನಿನ ಪಂಚನಾಮೆಗೆ ಸ್ಟೇಷನ್ಗೆ ಹೋಗಿರ್ತಾರೆ ಈ ರೈತ. ಪಂಚನಾಮೆಗೆ ಹೋದಂತಹ ಸಂದರ್ಭದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಈ ಒಂದು ವಿಡಿಯೋ ಗಮನಿಸ್ತಾ ಇದ್ದೀರಾ. ಮೊದಲೇ ಸರಿಯಾಗಿ ಮಳೆ ಬಂದಿಲ್ಲ, ಬರ ಇದೆ, ರೈತ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಬೆಳೆದಿರೋ ಕಬ್ಬು ಕೂಡ ಸುಟ್ಟು ಹೋಗಿತ್ತಂತೆ ಈ ರೈತನದ್ದು. ಸೊ ಏನೋ ಕೆಲಸ ಆಗಬೇಕಾಗಿದೆ ಅಂತ ಹೇಳಿ ಇವ್ರ ಹತ್ರ ಹೋದರೆ ವಾಪಸ್ ಅವರಿಂದ ದುಡ್ಡು ಪಡಿತಾರೆ. ಗೌರ್ಮೆಂಟ್ ಸಂಬಳ ಪಡೆಯೋರು ಅಂತಂದರೆ ಇನ್ನೇನು ಹೇಳಬೇಕು ಇವರಿಗೆ. ಅವ್ರಿಗೆ ಸಂಬಳ ಸಿಗ್ತಾ ಇರೋದು ಇಂತಹ ರೈತರು ಜನಸಾಮಾನ್ಯರು ಕಟ್ತಾ ಇರುವಂಥ ಟ್ಯಾಕ್ಸ್ನಿಂದ. ಅಲ್ಲೂ ಕೂಡ ಈ ರೀತಿ ಕನ್ನ ಹಾಕ್ತಾರೆ ಇವರು ಅಂತ ಅಂದರೆ ಅದು ಇವರು ಆಲ್ರೆಡಿ ಲಾಸಲ್ಲಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ, ಬರ ಇದೆ, ಬೆಳೆದಿರೋ ಬೆಳೆ ಕೂಡ ಹಾನಿಯಾಗಿದೆ. ಅಂತಹ ರೈತನ ಹತ್ರ ಈ ಪೊಲೀಸಪ್ಪ ಅದು ಹೆಂಗಾದ್ರೂ ದುಡ್ಡು ಕೇಳೋಕ್ಕೆ ಮನ್ಸು ಬಂತೋ ಗೊತ್ತಿಲ್ಲ. ಇವ್ರಿಗೊಂದು ದಂಧೆ ಆಗ್ಬಿಟ್ಟಿರುತ್ತೆ. ಎಲ್ರಿಗೂ ಅಲ್ಲ, ಕೆಲವೊಬ್ರು ಇದನ್ನೇ ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದೇನೋ ಸಣ್ಣ ಕೆಲಸಕ್ಕೆ ಹೋದ್ರು ಅವರಿಂದ ದುಡ್ಡು ಪಡ್ಕೊಳ್ಳೋದು, ಲಂಚ ಪಡ್ಕೊಂಡ ನಂತರ ಈ ಪತ್ರಗಳನ್ನು ನೀಡೋದು, ಇದೇ ಇವರಿಗೆ ಬಿಸ್ನೆಸ್ ಆಗಿಬಿಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿದೆ. ಅದನ್ನೂ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಆ ರೈತನ ಹತ್ರ ಗೂಗಲ್ ಪೇ ನಂಬರ್ ಕೊಟ್ಟು ಗೂಗಲ್ ಪೇ ಮಾಡಿಸ್ಕೊಳ್ತಾ ಇರೋದನ್ನು, ಫೋನ್ ಪೇ ಮಾಡಿಸ್ಕೊಳ್ತಾ ಇರುವಂತಹ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಭಾಗದಲ್ಲಿ ಅದೇ ರೈತನಿಗೆ ಸಂಬಂಧಪಟ್ಟಂತಹ ಆ ಹೊಲದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಿ ಇರುವಂತಹ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಹೋಗ್ಬಿಟ್ಟಿದೆ, ಸುಟ್ಟು ಹೋಗ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಅಲ್ಲ ಶಿವಾನಂದ್, ಇವರಿಗೆ ಸರ್ಕಾರಿ ಸಂಬಳ ಬರುತ್ತೆ, ಆರಾಮಾಗಿರ್ತಾರೆ, ಗೌರ್ಮೆಂಟಿಂದ ವೆಹಿಕಲ್ ಕೊಟ್ಟಿರ್ತಾರೆ. ಆದರೆ ಅಲ್ಲೆಲ್ಲೋ ಲಾಸ್ ಆಗಿರುವಂಥ ರೈತನ ಹತ್ರ ಕೈ ಒಡ್ತಾರಲ್ಲ, ಏನು ಹೇಳಬೇಕು ಇವರಿಗೆ? ಯಾರು ಇವರು? ಈ ಬಗ್ಗೆ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಎಷ್ಟಪ್ಪ ಈ ಒಂದು ಘಟನೆ ನಡೆದಿರೋದು ಬೀದರ್ ಜಿಲ್ಲೆ ಹುಣಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ. ಬೇಲೂರು ಗ್ರಾಮದಲ್ಲಿ ರೈತ ಕಬ್ಬ 2 ಎಕರೆ ಕಬ್ಬನ್ನ ಬೆಳೆದಿರ್ತಾನೆ. ಆ ಕಬ್ಬು ನಿರಂತರ 3 ವರ್ಷಗಳ ಕಾಲ ನಿರಂತರವಾಗಿ ಕೂಡ ಅದು ಬೆಳೆದಾಗ ಪ್ರತಿ ಬಾರಿ ಕೂಡ ಕರಕಲಾಗ್ತಾ ಇರುತ್ತೆ. ಹೀಗಾಗಿ ಆತ ಸಾಕಷ್ಟು ಬಾರಿ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ರು ಕೂಡ ಆತ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಬೆಸ್ಕಾಂ ಅಧಿಕಾರಿಗಳು ಮಾಡಿರೋದಿಲ್ಲ. ಹೀಗಾಗಿ ಆತ ತನ್ನ ಮನವಿಯನ್ನ ಅಳಿಲು ತೋಡ್ಕೊಂಡಿರ್ತಾನೆ. ಹೀಗಾಗಿ ಅದರ ಬಳಿಕ ಏನೋ ಮನವಿ ಅಳಿಲು ತೋಡ್ಕೊಂಡು ನನಗೆ ಪರಿಹಾರ ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿರ್ತಾನೆ. ಅದಾದ ಬಳಿಕ ಏನೋ ಮಾಜಿ MLC ವಿಧಾನ ಪರಿಷತ್ ಸದಸ್ಯರ ವಿಜಯ್ ಸಿಂಗ್ ಅವರು ಅವನ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಕ್ಲಾಸ್ ಕೆಲಸ ಮಾಡಿರ್ತಾರೆ. ಅದಾದ್ಮೇಲೆ ಏನು ಸ್ಥಳಕ್ಕೆ ಹುಣಸೂರು ಠಾಣೆಯ ESI ಆದಂತ ಸವರಾಜ್ ಅವರು ಸ್ಥಳಕ್ಕೆ ಭೇಟಿ ಪಂಚನಾಮೆಗೆ ತೆರಳಿರ್ತಾರೆ. ಆ ಸಮಯದಲ್ಲಿ ನನ್ನ ಖರ್ಚಿಗಾದ ಹಣ ನೀಡಿ ಅನ್ನುವಂತ ಮಾತನ್ನ ಆ ಒಂದು ESI ಹೇಳಿರ್ತಾರೆ. ಹಾಗೆ ಆ ಸಮಯದಲ್ಲಿ ಅದನ್ನ ಏನೋ ರೈತ ಇದು ಮಾಡುವಂಥದ್ದು. ಹೀಗಾಗಿ ಪೊಲೀಸ್ ಈ ಒಂದು ರೈತರಿಂದ ಏನು ಅಸಹಾಯಕ ರೈತರಿಂದ ಹಣ ಬೇಡಿಕೆ ಇಟ್ಟಿರುವಂತ ಕುರಿತಾಗಿ ರೈತ ಈಗ ಅದನ್ನ ತುಡ್ಕೊಂಡಿರುವಂಥದ್ದು. ಈ ಒಂದು ಘಟನೆಗೆ ಏನೋ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಾದ್ರೂ ಕ್ರಮ ತಗೋತಾರ ಅನ್ನೋದನ್ನ ಕಾಡ್ಬೇಕಾಗಿದೆ ಸಭಾ. ರೈಟ್, ಧನ್ಯವಾದ ಶಿವಾನಂದ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.